ಈ ವಿಡಿಯೋ ನೀವು ನೋಡಿದ್ದೆ ಆದರೆ ಖಂಡಿತವಾಗಲೂ ನಿಮ್ಮ ತಲೆಯಲ್ಲಿ ಭಾಳ ದಿನಗಳಿಂದ ಕೊರೆತಕ್ಕಂಥ ಒಂದು ಸಮಸ್ಯೆ ತ್ರಿಪ್ಸ್ ಯಾಕೆ ಹತೋಟಿ ಆಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತದೆ. ನೀವು ಇದನ್ನು ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ ಸ್ನೇಹಿತರೆ. ಅದರಿಂದ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನಮಸ್ತೆ ಮಿತ್ರರೇ. ಇತ್ತೀಚಿನ ವರ್ಷಗಳಲ್ಲಿ ಈ ರೈತ ಮಿತ್ರರನ್ನು ಬಹಳವಾಗಿ ಕಾಡ್ತಿರ್ತಕ್ಕಂಥ ಕೀಟಗಳಲ್ಲಿ ರಸಾಯನ ಕೀಟಗಳ ರಾಜ ಅಂತ ಹೇಳ್ಬೋದು. ತ್ರಿಪ್ಸು ಬಹಳನೇ ಕಾಡಿಸ್ತಾ ಇರ್ತಕ್ಕಂಥದ್ದು. ಕೆಲವರಂತೂ ಯಾವ ಮಟ್ಟಕ್ಕಿದ್ದು ತ್ರಿಪ್ಸ್ ಬಾಧೆ ಇತ್ತು ಅಂದರೆ ಬೇಸಿಗೆನಲ್ಲಿ ಗುಲಾಬಿ ನಿರ್ವಹಣೆನೇ ಬಿಟ್ಬಿಟ್ರು. ಬಿಸಿಲು ಕಡಿಮೆ ಆಗಲಿ, ಟೆಂಪ್ರೇಚರ್ ಇದ್ದಾಗ ಕಂಟ್ರೋಲ್ ಆಗಲ್ಲ ಅಂತ. ಕೆಲವರು ಬದನೆ ಗಿಡ ಬೆಳೀತಿದ್ದ ರೈತರುಗಳು ಹೇಳಿದ್ರು, ನಾವು ತ್ರಿಪ್ಸ್ ಜಾಸ್ತಿ ಇತ್ತು, ಕಂಟ್ರೋಲ್ ಆಗ್ತಿರಲಿಲ್ಲ, ಗಿಡ ಕಟ್ ಮಾಡಿಬಿಟ್ಟಿದ್ದೀವಿ, ನೆಕ್ಸ್ಟ್ ಚಿಗುರ್ಕೊಂಡು ಬರ್ತದೆ ಅಂತೇಳಿ. ಆದರೂ ಮತ್ತೆ ಬರ್ತದೆ. ಅದು ಪರಿಹಾರನ? ಗಿಡ ಕಟ್ ಮಾಡಿದರೆ ಬದುಕುಳಿದಿದೆಯಲ್ಲ. ಹಾಗೆ ಎಷ್ಟೊಂದು ಔಷಧಿಗಳು ಪ್ರಯೋಗ ಆಗಿದೆ, ಅಧಿಕೃತ ಅನಧಿಕೃತ ಕೂಡ. ಅನಧಿಕೃತ ಅಂದರೆ ಯಾವುದು ಅನ್ನೋದು ಇಲ್ಲಿ ಬಂದಿರೋ ರೈತರುಗಳಿಗೆ ನೋಡಿ, ನಾನು ಕೃಷಿ ಇಲಾಖೆದ ಈ ಒಂದು ಸರ್ಕ್ಯುಲರ್ನ ತೋರಿಸಿರ್ತೀನಿ, ನಿಮ್ಗೆ ಅರ್ಥ ಆಗಿರ್ತದೆ ಯಾವುದು ಅನಧಿಕೃತ ಅನ್ನೋದು. ಇವಾಗ ಅದರಿಂದ ಹತೋಟಿ ಆಗದೇ ಆಗಿದ್ದಿದ್ರೆ ಇಷ್ಟು ಪ್ರಮಾಣದಲ್ಲಿ ಔಷಧಿ ಪ್ರಯೋಗ ಆಗಿದೆ, ತ್ರಿಪ್ಸ್ ಇರಲೇಬಾರ್ದಾಗಿತ್ತಲ್ಲ. ಮಳೆ ಸ್ಟಾರ್ಟ್ ಆಗಿ ಅಲ್ಪ ಸ್ವಲ್ಪ ಮಳೆ ಆದರೂ ಸಮೇತ ತ್ರಿಪ್ಸ್ನ ಹಾವಳಿ ಕಡಿಮೆ ಆಗ್ತಿಲ್ಲ. ಏನು ಕಾರಣ ಅನ್ನೋದು ಎಲ್ಲರ ತಲೆಯಲ್ಲೂ ಕ್ವಶನ್ ಇದೆ, ಯಾಕೆ ಹೀಗಾಗ್ತಿದೆ ಅಂತ ನೋಡಿ. ಅದಕ್ಕೆ ಈ ಎಲ್ಲ ಕೀಟಗಳಲ್ಲಿ ವಿಶೇಷವಾದ ಕೀಟ ಈ ತ್ರಿಪ್ಸು. ಇದಕ್ಕೆ ಕೆಲವು ವಿಶೇಷವಾದ ಗುಣಗಳಿದ್ದಾವೆ, ಸ್ಪೆಷಲ್ ಕ್ಯಾರೆಕ್ಟರ್ಸ್. ಈಗ ರಾಕ್ಷಸರ ಕಥೆ ಹೇಳುವಾಗ ರಕ್ತ ಬೀಜಾಸುರ ಅಂತ ಹೇಳ್ತೀವಲ್ಲ, ಪವರ್ಫುಲ್. ಯಾಕೆಂದರೆ ಒಂದು ತೊಟ್ಟು ರಕ್ತದಲ್ಲಿ 1000 ರಾಕ್ಷಸರು ಉತ್ಪಾದನೆ ಆಗ್ತಾರೆ. ಆ ಥರ ಈ ತ್ರಿಪ್ಸ್ಗಿರೋ ಒಂದು ವಿಶೇಷ ಲಕ್ಷಣಗಳೇನು ಗೊತ್ತಾ ನೋಡಿ. ಇವಾಗ ನಾವು ಬದನೆ ಗಿಡದ ಉದಾಹರಣೆ ತಗೊಂಡೆ. ತ್ರಿಪ್ಸು ಜಾಸ್ತಿ ಆಗಿದೆ ಅಂತ ಬದನೆ ಗಿಡ ಕಟ್ ಮಾಡಿದ್ವಿ ಅಂದರೆ, ಕಟ್ ಮಾಡಿದರೆ ಅದಕ್ಕೆ ಆಹಾರ ಸಿಗದೆ ಸತ್ತೋಗ್ತವೆ ಅನ್ನೋದು ನಮ್ಮ ಭಾವನೆ. ಆದರೆ ಇದು ಇನ್ನು ಬೇರೆ ಬೆಳೆಗಳು, ವೇಸ್ಟ್ ಗಿಡಗಳು ಎಲ್ಲವನ್ನು ಅವಲಂಬಿಸಿ ಬದುಕಬಲ್ಲದು. ಅಂದರೆ ಪಾಲಿಫೇಗಸ್ ಏನು ಗಿಡ ಸಿಕ್ಕಿರೋ ಆಕ್ರಮಿಸ್ತದೆ, ಆಶ್ರಯಿಸ್ತದೆ, ಅಲ್ಲಿ ಆಹಾರ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತದೆ. ಇದು ಪಾಲಿಫೇಗಸ್. ಹಾಗೆಯೇ ಭಾಳ ಪ್ರೊಫ್ಯೂಸ್ ಬ್ರೀಡಿಂಗ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಬೇಗ ಮರಿಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ತಾಕತ್ತಿರ್ತಕ್ಕಂಥ ಕೀಟ. ಹಾಗೆಯೇ ವಾತಾವರಣಕ್ಕೆ ಅನುಗುಣವಾಗಿ, ಯಾಕೆ ಬೇಸಿಗೆಯಲ್ಲಿ ಒಂಥರ, ಮಳೆಗಾಲದಲ್ಲಿ ಒಂಥರ, ಮಳೆ ಬಂದರೆ ಕಂಟ್ರೋಲ್ ಆಗಬೇಕಾದ್ರೆ ಕಂಟ್ರೋಲ್ ಆಗ್ತಿಲ್ಲ ಅಂತ. ವಾತಾವರಣ ತಕ್ಕಂಗೆ, ಟೆಂಪ್ರೇಚರ್ಗೆ ತಕ್ಕಂಗೆ ಇವು ಮಾರ್ಪಾಡು ಹೊಂದುತ್ತವೆ. ಬ್ರೀಡಿಂಗ್ ಕಂಟಿನ್ಯೂಸ್ ಮಾಡ್ತಲೇ ಇರ್ತವೆ, ಆದರೆ ಲೈಫ್ ಸೈಕಲ್ ಚೇಂಜ್ ಆಗುತ್ತೆ. ಉದಾಹರಣೆಗೆ ಬೇಸಿಗೆನಲ್ಲಿ 15ರಿಂದ 17 ದಿನಕ್ಕೊಂದು ಸರಿ ಲೈಫ್ ಸೈಕಲ್ ಕಂಪ್ಲೀಟ್ ಆಗೋದಾದರೆ, ಮಳೆಗಾಲದಲ್ಲಿ 20 ಡಿಗ್ರಿಯಿಂದ 25 ಡಿಗ್ರಿ ಟೆಂಪ್ರೇಚರ್ ಇದೆ ಅಂದರೆ 40ರಿಂದ 45 ದಿವಸಗಳಲ್ಲಿ ಲೈಫ್ ಸೈಕಲ್ ಮುಗಿಯುತ್ತೆ. ಬಟ್ ನಿರಂತರವಾಗಿ ಇದ್ದೇ ಇರ್ತವೆ. ಹಾಗೆಯೇ ಯಾವುದೇ ಒಂದು ಸಮಯದಲ್ಲಿ ನೀವು ಯಾವುದೇ ಬೆಳೆ, ನಿಮ್ಮದು ಗುಲಾಬಿ ಆಗಿರಲಿ, ಕ್ಯಾಪ್ಸಿಕಮ್ ಆಗಿರಲಿ, ಮೆಣಸಿನ ಗಿಡ ಆಗಿರಲಿ, ಬೀನ್ಸ್ ಆಗಿರಲಿ, ತರಕಾರಿ ಇನ್ನಿತರೆ ಹೂವಿನ ಗಿಡಗಳೇ ಆಗಿರಲಿ, ಒಂದು ಸಾರಿ ನೀವು ನೋಡಿದಾಗ ಆ ಗಿಡದಲ್ಲಿ ಮಲ್ಟಿಪಲ್ ಜನ್ರೇಷನ್ಸ್, ಎಲ್ಲ ಹಂತಗಳು ಮಲ್ಟಿಪಲ್ ಜನ್ರೇಷನ್ಸ್ ಇರ್ತದೆ. ಏನು ಹಂತಗಳು ಅಂದರೆ ನೋಡಿ, ನಾನು ಈ ಪ್ರೀವಿಯಸ್ ಆಗಿ ತ್ರಿಪ್ಸ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ಲೈಫ್ ಸೈಕಲ್ಲು. ಅದನ್ನು ನೋಡಿ. ಹಾನಿ ಮಾಡೋ ಹಂತ, ಮೊಟ್ಟೆ ಹೊಡೆದ ತಕ್ಷಣ ಮರಿ ಬರುತ್ತಲ್ಲ, ಹುಳು, ಅದು 2 ಹಂತಗಳು ತೀವ್ರವಾಗಿ ಹಾನಿ ಮಾಡೋ ಅಂಥವು. ಅವು ಕಣ್ಣಿಗೆ ಕಾಣಲ್ಲ, ಅವು ತೀವ್ರವಾಗಿ ಹಾನಿ ಮಾಡ್ತವೆ. ಹಾನಿ ಆದಮೇಲೆ ನಮಗೆ ಗೊತ್ತಾಗುತ್ತೆ ತ್ರಿಪ್ಸ್ ಇದೆ ಅಂತ. ಅಷ್ಟೊತ್ತಿಗೆ ತ್ರಿಪ್ಸ್ ಕಾಣ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅಡಲ್ಟ್ ಆಗಿರುತ್ತೆ, ಕಪ್ಪಗೆ ದಪ್ಪದಾಗ ಓಡಾಡ್ತಾ ಇರ್ತೈತೆ, ಹೂವಿನ ತುಂಬಿಕೊಂಡಿರ್ತದೆ. ಆದರೆ ಅದು ಹಾನಿ ಮಾಡಲ್ಲ. ನಾವು ಅದನ್ನು ನೋಡಿ ಗಾಬರಿ ಪಡ್ತೀವಿ, ಅಷ್ಟೊತ್ತಿಗಾಲೇ ಹಾನಿಯಾಗಿರುತ್ತೆ. ಅದನ್ನು ಟಾರ್ಗೆಟ್ ಮಾಡ್ಕೊಂಡು ರೈತ ಮಿತ್ರರು ಅನೇಕ ಬಾರಿ ಅದು ಹೋಗಿಲ್ಲ ಅಂತ 2 ದಿವಸ 3 ದಿವಸಕ್ಕೂ ಸ್ಪ್ರೇ ಮಾಡೋ ಪದ್ಧತಿ ಇದೆ. ಆದರೆ ಅದು ಅಡಲ್ಟ್ ಡ್ಯಾಮೇಜಿಂಗ್ ಅಲ್ಲ. ಹಾಗೆ ಬಹುತೇಕ ಔಷಧಿಗಳಲ್ಲಿ ಇದು ಸಾಯೋದು ಇಲ್ಲ. ಸೊ ಪದೇ ಔಷಧಿ ಹೊಡೆಯೋದ್ರಿಂದ ಈ ಕೀಟದಲ್ಲಿ ಇನ್ನೊಂದು ವಿಶೇಷತೆ ಅಂದರೆ, ಯಾವುದೇ ಒಂದು ಔಷಧಿಗೆ ಪದೇ ಬಳಸಿದಾಗ ಬೇಗ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತಕ್ಕಂಥ ಸಾಮರ್ಥ್ಯ ಈ ತ್ರಿಪ್ಸ್ಗಿದೆ. ಹಾಗೆಯೇ ನೋಡಿ, ಔಷಧಿಗಳ ಬಳಕೆಯಲ್ಲಿ ತಪ್ಪು ಮಾಡಿದ್ರೆ ಏನಾಗ್ತದೆ ಅನ್ನೋದು, ಆಮೇಲೆ ಲೈಫ್ ಸೈಕಲ್ ಹೇಗೆ ಮುಂದುವರಿಯುತ್ತೆ ಅನ್ನೋದು. ಈಗ ನೋಡಿ, ಇದು ಈಗ ಅರೌಂಡು 25ರಿಂದ 30 ಡಿಗ್ರಿ ಟೆಂಪ್ರೇಚರ್ ಇರ್ಬೋದಲ್ವಾ. ಸೊ 30 ಡಿಗ್ರಿ ಟೆಂಪ್ರೇಚರ್ ಇರುವಾಗ ಲೈಫ್ ಸೈಕಲ್ಲು ಆಲ್ಮೋಸ್ಟ್ 17ರಿಂದ 18 ದಿವಸಕ್ಕೆ ಮುಗೀತದೆ ಅಂತ ನಾವು ಲೆಕ್ಕ ಹಾಕ್ಬೋದು, ಅಥವಾ 20 ದಿವಸದ ಒಳಗಡೆ. ಒಂದು ಫೀಮೇಲು, ನಾನು ಒಂದು ಫೀಮೇಲ್ ಲೆಕ್ಕ ಹಾಕ್ತಾ ಇದ್ದೀನಿ, ಬೇಕಾದಷ್ಟು ಇರ್ತವೆ ಅದರಲ್ಲಿ ಕೀಟಗಳು. ಒಂದು ಫೀಮೇಲು 30 ದಿವಸ ಆಗೋವಷ್ಟೊತ್ತಿಗೆ ಸುಮಾರು ಒಂದು 4000 ಫೀಮೇಲ್ಸ್ ಆಗಿರ್ತದೆ. ಇದು ಹಿಂಗೆ ಮುಂದುವರಿತಾ ಹೋದಾಗ ಅದು ರೆಸಿಸ್ಟೆನ್ಸ್ ಬಂದಿರ್ತದೆ. ನೀವು ಒಂದೇ ಥರದ ಔಷಧಿ ಬೆಳೆಸ್ತಾ ಇರ್ತೀರಿ ಅಂದರೆ ಸಾಯಲ್ಲ. ಇದು ಒಂದು ಫೀಮೇಲ್ ನಾನು ಲೆಕ್ಕ ಹೇಳ್ತಿರೋದು. 45ನೇ ದಿವಸದಷ್ಟೊತ್ತಿಗೆ ಆಲ್ಮೋಸ್ಟ್ 2,50,000 ಪಾಪ್ಯುಲೇಷನ್ ಆಗಿರ್ತದೆ ಹತೋಟಿ ಆಗದೆ ಇದ್ದಾಗ. ನೀವು 2 ತಿಂಗಳು 60 ದಿವಸಕ್ಕೆ ಲೆಕ್ಕ ಹಾಕೊಳ್ಳೋದಾದರೆ 1,50,00,000 ಚಿಲ್ಲರೆ
ಆಗಿರ್ತದೆ. ಒಂದು ಫೀಮೇಲು 1 ದಿನದಿಂದ 60 ದಿವಸಕ್ಕೆ ಸಾಯದೆ ಬದುಕಿದರೆ ಅಷ್ಟು ತ್ರಿಪ್ಸ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ರೆಸಿಸ್ಟೆನ್ಸ್ ಬೇಗ ಬೆಳೆಸ್ಕೊಳ್ತದೆ. ನಾವೇನು ಮಾಡ್ತಾಯಿದ್ದೀವಿ ನೋಡಿ, ಈಗೊಂದು 100 ತ್ರಿಪ್ಸ್ ಇದ್ದಾವೆ, ಅದರಲ್ಲಿ ಬೇರೆ ಬೇರೆ ಜನ್ರೇಷನ್. ನಾವು ಒಂದೇ ರೀತಿ ಔಷಧಿ ಬಳಸ್ತಾ ಇದ್ದೀವಿ. ಅದ್ರಾಗೊಂದು 10 ತ್ರಿಪ್ಸು ಈಗ ನಾವು ಹಿಂದೆ ಬಳಸಿದ್ವಲ್ಲ, ಆ ಒಂದು ಕಾಂಬಿನೇಷನ್ ಇರೋ ಕೀಟನಾಶಕಕ್ಕೆ ಅಥವಾ ಒಂದು ಸಿಂಗಲ್ಲೇ ಆಗಿರ್ಬೋದು, ವಿರೋಧಕತೆ ರೆಸಿಸ್ಟೆನ್ಸ್ ಇದೆ ಅಂತಂದರೆ ಅದು ಸಾಯಲ್ಲ. ಸೊ ಅದು ನೆಕ್ಸ್ಟ್ ಜನ್ರೇಷನ್ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತದೆ. ಸೊ 80 ಸತ್ತಿರ್ತವೆ, ಒಂದು 20 ಸಾಯಲ್ಲ ಅಂತ ಇಟ್ಕೋಬೋದು. ನಾವೇನು ಮಾಡ್ತೀವಿ, ಇನ್ನೂ 20 ಸತ್ತಿಲ್ಲ ಅಂತ ಎಷ್ಟೋ ಸರಿ ಇದು ಒಂದು 80% ಹೋಗಿದೆ, ಇನ್ನು 20% ಇದೆಯಲ್ಲ ಅಂದ್ಕೊಂಡು ಮತ್ತೆ ಅದೇ ಔಷಧಿ ಪ್ರಯೋಗ ಮಾಡೋ ಒಂದು ಅಭ್ಯಾಸ ಇದೆ. ಆಗಲೂ ಸಾಯಲ್ಲ, ಅದು ರೆಸಿಸ್ಟೆನ್ಸ್ ಬಂದುಬಿಟ್ಟಿರ್ತದೆ. ಇನ್ನಿತರೆ 80ರಲ್ಲಿ ಬೇರೆ ಬೇರೆ ಸ್ಟೇಜಲ್ಲಿರೋವು ಬೇರೆ ಬೇರೆ ರೀತಿಯ ಔಷಧಿಗಳಿಗೂ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತಾ ಇರ್ತವೆ. ಸೊ ಇನ್ನು 20% ಉಳಿತಲ್ಲ, 80% ಹೋಗಿದೆ ಈ ಔಷಧಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಡೋಸ್ ಹಾಕೊಂಡು ಹೊಡೆದ್ರೆ ಹೋಗ್ತಾವಲ್ಲ ಅಂತ ಓವರ್ ಡೋಸ್ ಮಾಡೋ ಅಂಥ ರೈತ ಮಿತ್ರರು ಇದ್ದೀರಿ. ಹಾಗೆಯೇ ಇದರಲ್ಲಿ ಚೆನ್ನಾಗಿ ಹೋಯ್ತಲ್ಲ ಅಂತ ಪದೇ ಪದೇ ಅದೇ ಔಷಧಿ ಒಂದು ಹೊಸದು ಬಂದಿದೆ ಕಾಂಬಿನೇಷನ್ನು ಅಥವಾ ಹೊಸ ಮಾಲಿಕ್ಯೂಲು ಚೆನ್ನಾಗಿ ಕಂಟ್ರೋಲ್ ಆಗ್ತಿದೆ ಅಂದರೆ ಪದೇ 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 ಬಳಸ್ತಾ ಹೋಗಿ. ಜಸ್ಟ್ ನೋಡಿ, ಒಂದು ಕ್ರಾಪ್ ಸೈಕಲಲ್ಲಿ, ಒಂದು ಬೆಳೆ ಅವಧಿನಲ್ಲಿ ಒಂದು ಔಷಧಿ ಮ್ಯಾಕ್ಸಿಮಮ್ ನೀವು 2 ಸರಿ ಬಳಸಿದರೆ ಪರಿಪೂರ್ಣವಾದ ರಿಸಲ್ಟ್ ತೊಗೋಬೋದು. 3ನೇ ಸರಿಗಾಗದಲೇ ತುಂಬ ಕಡಿಮೆ ಆಗುತ್ತೆ, ಅದರಿಂದ ಫಲಿತಾಂಶ ಸಿಗೋ ಪ್ರಮಾಣ ನೋಡಿ. ಎಷ್ಟೋ ಸರಿ ನೀವು ಅನೇಕ ರೈತ ಮಿತ್ರರು ಪಕ್ಕದ ಜಿಲ್ಲೆಯಿಂದ ಬಂದವರು, ನಾನು ಔಷಧಿ ಕೊಟ್ಟಾಗ ಯೂಸಲಿ ನಾನು ತ್ರಿಪ್ಸ್ಗೆ ಒಂದು ಔಷಧಿ ಕೊಡ್ತೀನಿ. ಗ್ರೇಷಿಯಾ ಆಗಿರ್ಬೋದು, ಟ್ರಾಸಿಡ್ ಆಗಿರ್ಬೋದು, ಈ ಥರದ್ದು ಏನಿದೆ ಅವು ಮಾಲಿಕ್ಯೂಲ್ಸು, ಡಿಸೈಡ್ ಆಗಿರ್ಬೋದು, ಸಿಂಗಲ್ಲಾಗೆ ಕೊಡ್ತೀನಿ. ಸರ್ ಒಂದಕ್ಕೆ ಹೋಗ್ತದ ಅಂತ ನೀವು ಆಶ್ಚರ್ಯ ಬೀಳ್ತೀರಿ, ಡೌಟ್ ಬೀಳ್ತೀರಿ. ನಮ್ಮ ಕಡೆ ಈವನ್ ಗ್ರೇಷಿಯಾ ಜೊತೆಗೆ ಕಾಂಬಿನೇಷನ್ ಕೊಡ್ತಾರೆ, ಡಿಸೈಡ್ ಜೊತೆ ಕಾಂಬಿನೇಷನ್ ಕೊಡ್ತಾರೆ, ಈ ಥರ ಎಲ್ಲ ಹೇಳ್ತಿರ್ತೀರಿ. ನೋಡಿ, ಮೊದಲಿಂದ ಪ್ರಾರಂಭದಿಂದ ನನ್ನ ಹತ್ರ ಮಾಡಿರೋರಿಗೆ ನಿಮಗೆ ಗೊತ್ತಿರ್ತದೆ. ಆ ಥರದ್ದೊಂದು ಇಲ್ಲಿ ಫೋಟೋಗ್ರಾಫ್ ತೋರಿಸ್ತೀನಿ ನೋಡಿ. ಇದು ಹೊಸೂರು ಭಾಗದ್ದು ಪಾಲಕ್ಕಾಡ್ ಅಂತ ಹೇಳ್ಬಿಟ್ಟು JK ಫಾರ್ಮ್ಸ್ ಅಂತ. ನೆನ್ನೆ ರಾತ್ರಿ ಕಾಲ್ ಮಾಡಿದರು. ಮಾರ್ಕೆಟಲ್ಲಿ ನಂದೇ ಎಷ್ಟು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಸಿಂಗಲ್ ಇದೇ ಥರ ಔಷಧಿಗಳು ಕೊಟ್ಟಿರ್ತಕ್ಕಂಥದ್ದು. ಅವ್ರು ಕಾಲ್ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ನಾನು ಅದನ್ನಿಲ್ಲ ಅಂದರೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಅನೇಕ ರೈತರ ಮಿತ್ರರಿದ್ದೀರಿ, ಬಳಸೋರು. ಬರುತ್ತೆ ರಿಸಲ್ಟು. ನೀವು ಅಬ್ಸರ್ವ್ ಮಾಡೋ ವಿಧಾನ ಅದೇ. ಅಡಲ್ಟ್ ತ್ರಿಪ್ಸ್ ನೋಡಿಬಿಟ್ಟು ನೀವು ಗಾಬರಿ ಬಿದ್ದುಬಿಟ್ಟು ಹೋಗಿಲ್ಲ ಅಂತೀರಿ, ಮತ್ತು ಕಾಂಬಿನೇಷನ್ ಮಾಡ್ಕೊಳಕ್ಕೆ ಹೋಗ್ತೀರಿ, ಓವರ್ ಡೋಸ್ ಮಾಡೋಕ್ಕೆ ಹೋಗ್ತೀರಿ. ನೋಡಿ, ಇದು ಹಾನಿ ಮಾಡೋ ಅಂಥವು ತ್ರಿಪ್ಸ್ ಸ್ಟೇಜು ಮೊದಲನೇ ಮರಿ ಒಳಗಡೆ ಬಂದ ಮೇಲೆ ಮೊಟ್ಟೆಯಿಂದ ಮೊದಲನೇ ಅಂತ 2ನೇ ಅಂತ ಅದು ಅನೇಕ ಬಾರಿ ಕಣ್ಣಿಗೆ ಕಾಣೋದೇ ಇಲ್ಲ. ನೀವು ಉದುರಿಸಿದಾಗ ಮೊಬೈಲ್ ಮೇಲೆ ಸಣ್ಣ ಗುಂಡು ಸೂಜಿ ತಲೆಗಿನೇ ಇರುತ್ತಲ್ಲ, ಅದಕ್ಕಿಂತ ಚಿಕ್ಕದಾಗಿರ್ತದೆ, ಅವುಗಳು ಸಾಯ್ತವೆ ಔಷಧಿಗಳಲ್ಲಿ. ಆದರೆ ಈ ಅಡಲ್ಟ್ ತ್ರಿಪ್ಸ್ ಸಾಯುವ ಸಾಧ್ಯತೆ ಕಡಿಮೆ. ಅದನ್ನು ನೋಡಿ ಗಾಬರಿಯಾಗಿ ಪದೇ ಪದೇ ಸ್ಪ್ರೇ ಮಾಡ್ತಾ ಇರ್ತೀರಿ. ಈ ರೀತಿಯಾಗಿ ಅತಿಯಾದ ಓವರ್ ಡೋಸ್ ಮಾಡೋದು, ಓವರ್ ಕಾಂಬಿನೇಷನ್ ಮಾಡೋದು, ಅನಧಿಕೃತ ಔಷಧಿಗಳನ್ನು ಸಿಂಪರಣೆ ಮಾಡೋದು ಪರಿಹಾರ ಅಲ್ಲ. ಅದರಿಂದಲೇ ಇದರ ತೀವ್ರತೆ ಜಾಸ್ತಿ ಆಗ್ತಾ ಇರೋದು, ಹೆಚ್ಚು ಹಾನಿ ಆಗ್ತಾ ಇರೋದು. ಈವನ್ ಟೆಂಪ್ರೇಚರ್ ಕಡಿಮೆ ಆಗಿದೆ, ಈಗ ಬಿಸಿಲು ಕಡಿಮೆ ಆಗಿದೆ. ಈ ವಾತಾವರಣದಲ್ಲೂ ತ್ರಿಪ್ಸ್ ಯಾಕೆ ಹತೋಟಿಗೆ ಬರ್ತಾ ಇಲ್ಲ ಅಂತ ನಿಮ್ಮ ಪ್ರಶ್ನೆಗಳಿದೆಯಲ್ಲ, ಇದೇ ಉತ್ತರ. ಸ್ವಲ್ಪ ತಾಳ್ಮೆಯಿಂದ ಈಗೇನು ವಿವರಣೆ ಕೊಟ್ಟೆ ಅದನ್ನು ಖಂಡಿತವಾಗಲೂ ಯಾರು ನನ್ನ ಹತ್ರ ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ದಾರೆ 1-2 ವರ್ಷದಿಂದ, ಅವರಲ್ಲಿ ಹತೋಟಿನಲ್ಲಿದೆ. ಹಾಗಂತ ನೀವು ಯಾವುದೇ ಒಂದು ಹೊಡೆದ್ಬಿಟ್ಟು 1-2 ಬಿದ್ದ ತಕ್ಷಣ ಇನ್ನೂ ಇದ್ದಾವೆ ಯಾವತ್ತೂ ಝೀರೋ ಮಾಡೋ ಸಾಧ್ಯತೆ ಭಾಳ ಕಡಿಮೆ ತ್ರಿಪ್ಸ್ನಲ್ಲಿ. ಬೆಳೆಗೆ ಹಾನಿ ಮಾಡದ ರೀತಿಯಲ್ಲಿ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಕರಿತೀವಿ, ETL, ಆ ಮಟ್ಟಕ್ಕೆ ಹೋಗದ ರೀತಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದಕ್ಕೆ ಎಲ್ಲ ರೈತರು ಕೈ ಜೋಡಿಸಬೇಕಾದ ಅಗತ್ಯ ಇದೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ನೀವು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ಪರಿಸ್ಥಿತಿ ಬರ್ತಿದೆ. ಈಗ ಬದನೆ ಗಿಡ ಕಿತ್ತಾಕ್ಬಿಟ್ಟಿವಿ, ನಾವು ತ್ರಿಪ್ಸ್ ಜಾಸ್ತಿ ಅಂತೀವ, ಗುಲಾಬಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಕಿತ್ತಾಕ್ತೀವಿ ಅಂತೀರ. ಎಷ್ಟು ಬೆಳೆ ಹಿಂಗೆ ಕಿತ್ತಾಕೋಕ್ಕಾಗ್ತದೆ? ಎಲ್ಲ ಬೆಳೆಗಳಿಗೂ ಹೋಗ್ತಾ ಇರ್ತದೆ. ಆದ್ದರಿಂದ ವಿಜ್ಞಾನ ಯಾವತ್ತೂ ವಿಜ್ಞಾನನೇ. ಅದು ನೀವು ಕಂಡುಹಿಡಿದಂಥ ಔಷಧಿಗಳು ಅಲ್ಲ. ವಿಜ್ಞಾನಿಗಳು ಅನೇಕ ವರ್ಷಗಳ ಸಂಶೋಧನಾ ಪ್ರತಿಫಲವಾಗಿ ಬಂದಿರತಕ್ಕಂಥ ಔಷಧಿಗಳು. ಈಗ ನಮ್ಮ ಕಾಯಿಲೆಗಳಿಗೆ ಡಾಕ್ಟ್ರ್ ಹೇಳಿದ್ದನ್ನು ನಂಬಿ ನಾವು ತಗೊಂಡು ಟ್ರೀಟ್ಮೆಂಟ್ ತೊಗೊಂಡು ವಾಸಿ ಮಾಡ್ಕೊಳ್ಳಲ್ವಾ? ಹಾಗೇ ಇದನ್ನು ಸ್ವಲ್ಪ ಯೋಚನೆ ಮಾಡಿ ವಿವೇಚನೆಯಿಂದ ಬಳಸಿ ಅಂತ ನನ್ನ ರಿಕ್ವೆಸ್ಟ್ ಸ್ನೇಹಿತರೆ. ಯಾಕಂದರೆ ಯಾರೋ ಕೆಲವರಿಂದ ಎಲ್ಲ ರೈತರುಗಳಿಗೂ ತೊಂದರೆ ಆಗೋಂಥ ಪರಿಸ್ಥಿತಿ ಉದ್ಭವ ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಕಳಕಳಿಯ ವಿನಂತಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ಯಾರು ನನ್ನ ವೀಡಿಯೋಸ್ ಫಾಲೋ ಮಾಡ್ತಿದ್ದೀರಿ ಅವ್ರಿಗೆ ಗೊತ್ತಿದೆ, ಅಧಿಕೃತವಾದ ಮಾಹಿತಿಗಳನ್ನಷ್ಟೇ ನಾನು ಕೊಡ್ತಿರ್ತಕ್ಕಂಥದ್ದು. ಆದಷ್ಟು ರಾಸಾಯನಿಕಗಳ ಬಳಕೆಯನ್ನು ಮಿತಿಗೊಳಿಸ್ತಾ ಬರಬೇಕು ಅನ್ನೋದು ನಾನು ಹೇಳ್ತಕ್ಕಂಥದ್ದು. ಸೊ ಯಾರು ಮೊದಲನೇ ಬಾರಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ಹಳೆ ವೀಡಿಯೋಗಳನ್ನು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ಥರ ಯೋಚನೆಯಲ್ಲಿರ್ತಕ್ಕಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ.